ಈ ಮನೇನ 2 ಲಕ್ಷ ಕೊಟ್ಟು ಲೀಸ್ಗೆ ಹಾಕ್ಕೊಂಡ್ರೆ 3 ವರ್ಷಕ್ಕೆ ಹಾಕ್ಕೊಂಡಿದ್ದೀನಿ ಲೀಸ್ಗೆ. 2 ವರ್ಷ ಆಯ್ತು ಇವಾಗ. 2 ವರ್ಷ ಆದಮೇಲೆ ಇನ್ನೂ 1 ವರ್ಷ ಇರಬೇಕು ಡೇಟು. ಅದು ಒಳಗಡೆ ಖಾಲಿ ಮಾಡುವಂಥವ್ರೆ. 1.5 ಕೊಟ್ಬಿಟ್ಟು ಇನ್ನು 50,000 ಹಿಡ್ಕೊತಾರಂತೆ. ಪೇಂಟ್ಕಾಯಿ ಅದಕ್ಕೆ ಇದಕ್ಕೆ ಎಲ್ಲ ಬಿಲ್ ಹಾಕ್ಬಿಟ್ಟು 50,000 ಹಿಡ್ಕೊಂಡೆ ಕೊಡೋದು. 1.5 ಲಕ್ಷ ಕೊಡ್ತಾರಂತೆ. ಈ ಥರ ಮೋಸ ಮಾಡ್ತಾವ್ರೆ ಆನೇಕಲ್ಲಾಗ. ಯಾರು ಲೀಸ್ಗೆ ಹೋಗ್ಬೇಡ್ರಿ ಮನೆಗಳ್ಗೆ, ಬಲೆ ಮೋಸ ಮಾಡ್ತಾರೆ ಲೀಸ್ಗೆ ಹೋದರೆ. ಇದೆಲ್ಲ ಲೈವಲ್ಲಿ ಹಾಕ್ರಿ. 1.5 ಕೊಟ್ಬಿಟ್ರೆ ಇನ್ನು 50,000ಕ್ಕೆ ಎಲ್ಕ್ಕೆ ಹೋಗೋದು ನಾವು. 2 ಲಕ್ಷ ಇಸ್ಕೊಬಿಟ್ಟು 3 ವರ್ಷಕ್ಕೆ ಹಾಕ್ಬಿಟ್ಟು 2 ವರ್ಷ ಆಗೋದ್ಮೇಲೆ ಇನ್ನೂ 1 ವರ್ಷ ಇರಬೇಕಲ್ಲ ಡೇಟು ಪತ್ರದಲ್ಲಿ. ಆ ಡೇಟ್ ಮುಗಿದ್ಮೇಲೆ ಕಾಸು ಕೊಡಬೇಕಲ್ಲ 2 ಲಕ್ಷ ಕರೆಕ್ಟಾಗ. ಪೈಂಟು ನಾವೇ ತಾನೇ ಒಡ್ಸ್ಕೊಡ್ಬೇಕು. ಇಲ್ಲಂತೆ ಅವರೇ ಒಡ್ಸ್ಕೊತಾರಂತೆ. ಕಾಸೆಲ್ಲ ಹಿಡ್ಕೊತಾರಂತೆ. 50,000 ಫಸ್ಟು ಹಿಡ್ಕೊಬಿಟ್ಟು 1.5 ಲಕ್ಷ ಕೊಡ್ತಾರಂತೆ. ಈ ಥರ ಮಾಡ್ಬೋದಾ? ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಶೇರ್ ಮಾಡಿ. ಆನೇಕಲ್ಲಾಗ ಜಾಸ್ತಿ ಮೋಸ ಆಗ್ಬಿಟ್ಟೈತೆ. ಮನೆಗಳಾಗ ಏನನ್ನ ಲೀಸ್ಗೆ ಹಾಕ್ಕೊಂಡ್ರೆ ಯಾಮಾರಿದ್ರೆ ಹೋಯ್ತು. ಟೊಪ್ಪಿ ಹಾಕ್ಬಿಟ್ಟೆ ಕಳಿಸೋದು ಓನರ್ಗಳು.